ಗೊತ್ತಿಲ್ಲ ಏನ್ ಕೊಡ್ಬೇಕು ಏನ್ ಹೇಳ್ಬೇಕು ಅಂತ. ಯಾಕಂದ್ರೆ ಬಹುಭಾಷಾ ನಟ ಆಗಿದ್ದೀರಾ. ಇಲ್ಲ ಅದೇ ನಾವು ಹೇಳುವುದೆಲ್ಲನೂ ಅಂದ್ರೆ ಯಾರೇ ಆಗ್ಲಿ ನಾವೆಲ್ಲರೂ ಮಾತಾಡೋದೆಲ್ಲನೂ ಇವತ್ತು ಹೇಳಿದ್ದು ನಾಳೆಗೆ ಪ್ರಸ್ತುತವಾಗಿರುತ್ತಾ ಇಲ್ಲ ಅಂತ ಗೊತ್ತಿಲ್ಲ. ಹಾಗಾಗಿ ನಾನು ಇವತ್ತಿಗೇನೋ ಸಂದೇಶ ಕೊಟ್ಟು ಅಥವಾ ಉಪದೇಶ ಕೊಟ್ಟು ಏನಾದ್ರು ಕರೆಕ್ಷನ್ಸ್ ಮಾಡ್ಕೊಂಡ್ಲಿಕ್ಕೆ ಮತ್ತೊಂದು, ಯಾಕಂತಂದ್ರೆ ಅವರಿಗೆ ತುಂಬಾ ಸಿಕ್ಕಲ್ಲ. ಈಗಿನ ಪೀಳಿಗೆ ತುಂಬಾ ಬುದ್ಧಿವಂತರಾಗಿದ್ದಾರೆ. ಜೊತೆಗೆ ಕಮ್ಯುನಿಕೇಶನ್ ತುಂಬಾ ಬೆಳೆದು ಬಿಟ್ಟಿದೆ. ಇಂಟರ್ನೆಟ್ ನಲ್ಲಿ ಎಲ್ಲದಕ್ಕೂ ಅವಕಾಶ ಇದೆ. ಆದ್ರೆ ಜೀವನಾನುಭವದ ಕೊರತೆ ನನಗೆ ಹೊಸ ಪೀಳಿಗೆಯಲ್ಲಿ ಕಾಣಿಸ್ತಾ ಇದೆ. ಅಂದ್ರೆ ಜೀವನಾನುಭವಕ್ಕೆ ತೆರೆದುಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಅಂದ್ರೆ ನೀವು ಈಗ ಈ ಸಿಟಿಲಿ ಬಂದು ಅಂದ್ರೆ ಅವಕಾಶಗಳಿರುವಂತವ್ರಲ್ಲ ಯಾರು ಸಿಟಿಲಿರೋ ಸಿನಿಮಾ ಮಾಡೋದಕ್ಕೂ ಹೆಚ್ಚಿಗೆ ಅವಕಾಶಗಳು ಸಿಗೋದು ಸಿಟಿಲಿರೋ ಮಕ್ಕಳಿಗೆ ಮಾತ್ರ. ಸಿಟಿಯ ಎಕ್ಸ್ಪೋಜರ್ಗಷ್ಟೇ ಎಕ್ಸ್ಪೋಸ್ ಆಗಿರ್ತಾರೆ ಅವರು. ಸೊ ಅಂದ್ರೆ ಸಿಟಿಯ ಎಕ್ಸ್ಪೋಜರ್ ಮಾತ್ರ ಇರುತ್ತೆ ಅವರಿಗೆ. ಸೊ ಜೀವನಾನುಭವ ಒಂದು ನಗರದ ಅನುಭವಗಳಿಗಷ್ಟೇ ಸೀಮಿತವಾಗಿರುವಂತಹ ಮಕ್ಕಳು ಪೂರ್ತಿ ಜನಗಳ ಎಲ್ಲ ಜನಗಳ ಸಮಸ್ಯೆಯನ್ನು ಎತ್ಕೊಂಡು ಮಾತಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಬರೀ ಸಿಟಿ ಜನಗಳ ಸಮಸ್ಯೆಯನ್ನು ಎತ್ಕೊಂಡು ಮಾತಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನನಗೆ ಅನ್ಸಿದ್ದು, ನನಗೆ ವೈಯಕ್ತಿಕವಾಗಿ ಅನ್ಸೋದು, ಫಿಲ್ಮ್ ಮೇಕರ್ಸ್ ಆದಷ್ಟು ಹೆಚ್ಚು ಅನುಭವಗಳಿಗೆ ತೆರೆದುಕೊಳ್ಳಬೇಕು. ದೇಶದ ಎಲ್ಲ ತರದ ಅನುಭವಗಳಿಗೆ, ನಾಡಿನ ಎಲ್ಲ ತರದ ಅನುಭವಗಳಿಗೆ, ಮಣ್ಣಿನ ಎಲ್ಲ ತರದ ಅನುಭವಗಳಿಗೆ ತೆರೆದುಕೊಳ್ಬೇಕು ಅಂತ ಅಂದ್ರೆ ಎಲ್ಲಾ ಸ್ತರಗಳಲ್ಲಿ, ಎಲ್ಲ ಆರ್ಥಿಕ ಸ್ತರಗಳಲ್ಲಿ ಎಲ್ಲವನ್ನೂ ಮೀರಿ ಅನುಭವವನ್ನ ದೊಡ್ಡದು ಮಾಡ್ಕೋಬೇಕು. ದೊಡ್ಡದು ಮಾಡ್ಕೊಂಡಷ್ಟು ಸಿನಿಮಾ ದೊಡ್ಡದಾಗ್ತಾ ಹೋಗುತ್ತೆ ಅನಿಸಿಕೆ. ತೋರಿಸಿದ್ವಿ ಸಿದ್ದಿಂಗ್ ಅವ್ರದ್ದು ತೋರಿಸಿದ್ವಿ. ಪುಟ್ಟಣ್ಣಗಳ ನಮ್ಗೊಂದು ಅದೊಂದು ಇದೆ. ಹೋದ ವರ್ಷ ಅಂತೂ ನಾವು 90 ವರ್ಷದ ಕನ್ನಡ ಸಿನಿಮಾನ ಆಚರಣೆ ಮಾಡಿದಾಗ ಸುಮಾರು 35 ಕನ್ನಡ ಸಿನಿಮಾಗಳನ್ನ ಆಯ್ದು ತೋರಿಸಿದ್ವಿ. ಕಳೆದ 5 ದಶಕಗಳಲ್ಲಿ ಕನ್ನಡ ಮುಖ್ಯವಾದ ಸಿನಿಮಾಗಳು ಯಾವ ರೀತಿ ಎಲ್ಲ ಬಂದಿತ್ತು. ಅದೇ ಚಿತ್ರೋತ್ಸವ ಕನ್ನಡದ ಬಗ್ಗೆ ನಿನ್ನೆ ಕೂಡ ಈ ಮಾತನ್ನ ಹೇಳ್ತೇವೆ. ವರ್ಲ್ಡ್ ಟು ಬೆಂಗಳೂರು ಹೆಂಗೆ, ಜಗತ್ತು ಬೆಂಗಳೂರು ಹೇಗೋ ಬೆಂಗಳೂರು ಜಗತ್ತಿಗೆ ಹೋಗಬೇಕು ಅನ್ನೋದು ಒಂದು ಉದ್ದೇಶವಾಗಿ ಸೇರ್ಕೊಡ್ತು. ಮೊದಲು ನಾವು ಶುರು ಮಾಡಿದಾಗ ವರ್ಲ್ಡ್ ಇನ್ ಬೆಂಗಳೂರು ಅಷ್ಟೇ ಇತ್ತು. ನಂತರದಲ್ಲಿ ನಾವು ಬೆಂಗಳೂರು ಜಗತ್ತಿಗೆ ಕಾಣಿಸ್ಕೋಬೇಕು ಅನ್ನೋ ಉದ್ದೇಶದಿಂದ ಕನ್ನಡ ಸಿನಿಮಾಗಳನ್ನ ಆದಷ್ಟು ಮಟ್ಟಿಗೆ ತೋರಿಸ್ತೀವಿ, ಇಲ್ಲ ಅಂತಿಲ್ಲ. ಈ 16th ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ನಿಮ್ದು ಯಾವ್ದಾದ್ರು ಚಿತ್ರ ಇದೆಯಾ? ಇಲ್ಲ, ನನಗೆ ಗೊತ್ತಿರೋ ಮಟ್ಟಿಗಿಲ್ಲ. ಯಾವ್ದಾದ್ರು ಇಲ್ಲ ಅಂದ್ರೆ ನಿಮ್ಗೆ ಏನಾದ್ರು ಅನ್ಸ್ತಿದ್ಯಾ, ನಾನು ಇಲ್ಲಿಗೆ ಫಿಲ್ಮ್ ಫೆಸ್ಟಿವಲ್ಗೆ ಬರುವಂತ ಚಿತ್ರ ಯಾವ್ದು ನಾನು ಮಾಡ್ಲಿಲ್ವಲ್ಲ ಅಂತ ಏನಾದ್ರು ಅನ್ಸುತ್ತಾ? ಅದು ಅವಕಾಶಗಳ ಮೇಲೆ ನಿರ್ಧಾರ ಆಗುತ್ತಲ್ಲ. ನನಗೆ ಆ ತರದ ಅವಕಾಶಗಳು ಈ ವರ್ಷ ಯಾವುದು ಬಂದಿಲ್ಲ. ಹಾಗಾಗಿ ನಂದು ಯಾವ್ದು ಇಲ್ಲ ಅಂತ ಅನ್ಸುತ್ತೆ ಅಷ್ಟೇ. ಅವಕಾಶಗಳಿದ್ದರೆ ಆಗ್ತಾ ಇತ್ತು. ಜೊತೆಗೆ ನನಗೆ ಮಾತ್ರ ಅವಕಾಶ ಸಿಗಬೇಕು ಅಂತ ಇಲ್ವಲ್ಲ, ಎಲ್ರಿಗೂ ಸಮಾನ ಅವಕಾಶ ಸಿಗಬೇಕು. ಬಂದಿದ್ರೆ ಚೆನ್ನಾಗಿತ್ತು ಅಂತ ಏನಾರು ಅನ್ಸ್ತಾ? ಇಲ್ಲ, ನಾನು ಸ್ವಲ್ಪ ಅಲ್ಪತೃಪ್ತ. ಹಾಗಾಗಿ ನನಗೆ ಆ ತರದ ಆಸೆಗಳಿಲ್ಲ. ಸಿಗುತ್ತೆ, ಒಳ್ಳೆ ಸಿನಿಮಾಗಳನ್ನ ಮಾಡಬೇಕು, ಪರವಾದ ಜನಗಳಿಗೆ ಬೇಕಾದಂತಹ ವಿಷಯಗಳನ್ನ ಸಿನಿಮಾಗಳನ್ನ ಮಾಡಬೇಕು, ಜನಗಳ ಜೊತೆ ಆ ಸಂವಾದ ಮುಂದುವರಿಬೇಕು. ಮುಂದಿನ ಪೀಳಿಗೆಗೆ ನಾವು ಒಳ್ಳೆಯ ವಿಷಯಗಳನ್ನ ಚರ್ಚೆಗೆ ಹಂಚಿ ಹೋಗ್ಬೇಕು. ಥ್ಯಾಂಕ್ ಯು ಸರ್. ಜೊತೆಯಲ್ಲಿ ತಾವು ಕೃಷಿಕರು ಆಗಿದ್ದೀರಾ, ಆಗಿರೋದ್ರಿಂದ ಅಂತ ಪಾತ್ರಗಳು ಯಾವ ಸಿಗ್ತಾ ಇಲ್ಲ ನಿಮ್ಮ ಚಿತ್ರಗಳಲ್ಲಿ? ಅಲ್ಲಲ್ಲಿ ಒಂದೆರಡು ಆಯ್ತು. ನಾವು ಪರಿಮಾಣಗಳನ್ನ ಮತ್ತೆ ಟ್ರೈ ಮಾಡಿದ್ವಿ. ಅದಕ್ಕೆ ಹಿಂಗೆ ಪ್ರೊಡ್ಯೂಸರ್ಗಳು ಸಿಗಿದೆ, ಹಾಗಾಗಿ ನಿಂತಿಲ್ಲ. ನಿಜ, ಕೃಷಿ ಆಧಾರಿತ ಸಿನಿಮಾಗಳು ಕಡಿಮೆನೇ ಇದೆ ಅಂತ ಹೇಳ್ಬೋದು. ಬಟ್ ಸುಮಾರು ಈ ಸಲ ಫಿಲ್ಮ್ ಫೆಸ್ಟಿವಲ್ ಸುಮಾರು ನನಗೆ ಆ ಕ್ಯಾಟಲಾಗ್ ನೋಡ್ತಾ ಇದ್ದೆ. ಸುಮಾರು ಅಂದ್ರೆ ಗ್ರಾಮದ ಬದುಕಿನ ಬಗ್ಗೆ ಸುಮಾರು ಸಿನಿಮಾಗಳು ಕಾಣಿಸ್ತಾ ಇತ್ತು. ಅದಕ್ಕೆ ಕೃಷಿದೇ ಆಗಬೇಕು ಅಂತೇನಿಲ್ಲ, ಒಟ್ಟಿನಲ್ಲಿ ಇದ್ದೆ. ಅದರಲ್ಲೂ ವಿಶೇಷವಾಗಿ ತಾವು ಕೃಷಿಕ ಆಗಿರೋದ್ರಿಂದ ಅಂತ ಪಾತ್ರಗಳು ನಿಮ್ಗೆ ಯಾವ್ದು ಬರ್ತಾ ಇಲ್ವೇ? ಗೊತ್ತಿಲ್ಲ, ಇಂಥದೇ ಪಾತ್ರ ಬರಬೇಕು ಅಂತ ನಾನು ನಿರ್ಧಾರ ಮಾಡೋದಕ್ಕಾಗೋದಿಲ್ವಲ್ಲ. ಬಂದ ಪಾತ್ರಗಳಲ್ಲಿ ನಾನು ಯಾವ್ದು ಬೇಕು ನನಗೆ ಆಯ್ಕೆ ಮಾಡ್ಕೋಬಹುದು. ನನ್ನ ಅಭಿರುಚಿಯನ್ನು ಅದಕ್ಕೆ ತಕ್ಕ ಹಾಗೆ ಆಯ್ಕೆ ಮಾಡ್ಕೋಬಹುದು. ನಿಜ, ಕೃಷಿಕನ ಪಾತ್ರ ಸಿಕ್ಕಿದ್ರೆ ಖುಷಿಯಾಗಿ ಮಾಡ್ತೀನಿ. ಯಾಕಂದ್ರೆ ಅದರ ಮೂಲಕ ಸಿನಿಮಾ ನಮಗೊಂದು ಮಾಧ್ಯಮ ಅಲ್ಲ, ಮಾತಾಡೋದಕ್ಕೆ ಮಾಧ್ಯಮ. ನನ್ನ ಭಾಷೆ ಸಿನಿಮಾ, ಆ ಭಾಷೆಯ ಮೂಲಕ ಮಾತಾಡೋದಕ್ಕೆ ಮಾಧ್ಯಮ ಅದು. ಹಾಗಾಗಿ ನಾನು ಕಂಡ ಸಮಸ್ಯೆಗಳನ್ನ ಸಿನಿಮಾ ಜನಗಳ ಮುಂದೆ ತಗೊಂಡು ಹೋಗುವುದು. ಅದು ನಾನು ನಿರ್ದೇಶಕ ಆದಾಗ, ನಟನಾದಾಗೂ ಕಷ್ಟ. ನಾನು ಒಂದು ಸಾಧನ ಅಷ್ಟೇ ನಟನಾಗಿ. ನಿರ್ದೇಶಕನ ಕಥೆ ಹೇಳೋದಕ್ಕೆ ಒಂದು ಕ್ರಿಯೆಯಲ್ಲಿ ನಾನೊಂದು ಸಾಧನ ಅಷ್ಟೇ. ನಾನು ನಿರ್ದೇಶಕನಾಗಿ ನಿಂತ್ಕೊಂಡಾಗ ಖಂಡಿತ ಆ ಥರದ ಒಂದು ವಿಷಯ ತಗೊಂಡು ಸಿನಿಮಾ ಮಾಡ್ತೀನಿ. ಮಾನಸಿಕ ಸ್ವಸ್ಥತೆಗೆ, ಸ್ವಾಸ್ಥ್ಯಕ್ಕೆ, ಅದರ ಸ್ಥಿಮಿತದಲ್ಲಿ ಇರೋದಕ್ಕೆ ಸಾಮಾಜಿಕ ಸ್ವಾಸ್ಥ್ಯ ತುಂಬಾ ಮುಖ್ಯ. ಇದು ತುಂಬಾ ಮುಖ್ಯ. ಆದ್ರೆ ನಾವು ಅದರ ಬಗ್ಗೆ ಗಮನ ಕೊಡ್ತಾರೆ. ಸೊ ನಮ್ಮ ಈಗಿನ ಮನಸ್ಥಿತಿಯೇ ಸರಿ ಅಂತ ಅಂದುಕೊಂಡು ನಾವು ಯಾವುದೋ ಒಂದು ಓಡ್ತಾ ಇದೀವಿ. ಈ ದುಡ್ಡಿನ ಹಿಂದೆ, ಸಂಪಾದನೆ ಓಡ್ತಾ ಇದೀವಿ. ಇಲ್ಲಿ ಕಲೆಗೆ ಜಾಗನೇ ಇಲ್ಲ ಅನ್ನೋ ತರದ ಪರಿಸ್ಥಿತಿ. ಅದು ಕಲೆ ನಮಗೆ ಬೇಕಾದಾಗ ಮಾತ್ರ ಸಿಗಬೇಕು. ಸೊ ಟಿವಿಯಲ್ಲಿ ಸಿಗಬೇಕು, ಇಂಟರ್ನೆಟ್ ಅಲ್ಲಿ ಸಿಗಬೇಕು, ಅಮೆಝಾನ್ ಅಲ್ಲಿ, ನೆಟ್ಫ್ಲಿಕ್ಸ್ ಅಲ್ಲಿ ನಮ್ಗೆ ಬೇಕಾದಾಗ ನಿಲ್ಲಿಸ್ಕೊಂಡು ಪಾಸ್ ಮಾಡ್ಕೊಂಡು ನಾವು ಮುಂದಕ್ಕೆ ಹೋಗ್ಬೇಕು ಅಂತ. ಅದ್ರ ಜೊತೆಗೆ ಒಂದು ಸಂಭಾಷಣೆ ಇಲ್ಲ. ನೋಡು,
ಇಲ್ಲಿ ಜನಗಳ ಬದಲಾದ ಮನಸ್ಥಿತಿ ಇದೆ, ಆರ್ಥಿಕ ಬದಲಾವಣೆ ಆದರೆ ಅರ್ಥವ್ಯವಸ್ಥೆ ಬದಲಾಗಿದೆ, ಇದೆಲ್ಲವೂ ಕಾರಣ ಆಗುತ್ತೆ. ಇದರ ಮಧ್ಯದಲ್ಲಿ ಸಿನಿಮಾನ ಹೇಗೆ ಉಳಿಸ್ಕೋಬೇಕು ಅಂತ ನಾವು ನೋಡ್ಬೇಕಾಗ್ತದೆ. ಎಲ್ಲರೂ ಸೇರಿ ಚರ್ಚೆ ಮಾಡಿ ಯಾವ ತರದ ಸಿನಿಮಾ ಮಾಡಬೇಕು. ಅದನ್ನು ಹೇಳ್ತಾ ಇದ್ದೀನಿ, ಹೇಗೆ ಪ್ರೇಕ್ಷಕರನ್ನ ಹೇಗೆ ಎಜುಕೇಟ್ ಮಾಡ್ಕೋಬೇಕು. ನಮ್ಮ ಸಿನಿಮಾಗೆ ಈಗ ಈ ತರದ ಸಿನಿಮಾಗಳು, ಸೀರಿಯಸ್ ಸಿನಿಮಾಗಳು ಇದಕ್ಕೆ ಬರಬೇಕು ಜನ ಅಂತಂದ್ರೆ ಜನರು ಎಜುಕೇಟ್ ಆಗಿರ್ಬೇಕು. ಸಿನಿಮಾ ಬಗ್ಗೆ ಜನ ಓಪನ್ ಆಗಿ ಬರಬೇಕು. ಅಂದ್ರೆ ಮುಂಚೆನೆ ಪೂರ್ವ ನಿರ್ಧಾರ ಕೈಗೊಂಡು ಅವರು ಹಿಂಗೆ ಇರ್ಬೇಕು ಸಿನಿಮಾ, ನಾನು ಹಿಂಗಿದ್ರೆ ನೋಡ್ತೀನಿ ಹೋಗ್ತೀನಿ ಅಂತ ಒಬ್ಬ ನಿರ್ದೇಶಕ, ಒಬ್ಬ ನಿರ್ಮಾಪಕ ಏನೋ ಒಂದು ಕಥೆಯನ್ನು ಹೇಳಕ್ ಹೊರಟಿದ್ದಾನೆ, ಜನಗಳಿಗೋಸ್ಕರ ಒಂದು ಕಥೆಯನ್ನ, ಪ್ರೇಕ್ಷಕರಿಗೋಸ್ಕರ ಒಂದು ಕಥೆ ಹೇಳ್ತಾ ಇದ್ದಾನೆ. ಅದನ್ನ ಓಪನ್ ಆಗಿ ಕೇಳುವಂತ ಮನಸ್ಥಿತಿ ನಮ್ಗೆ, ಅದನ್ನ ಪೂರ್ತಿ ಕೇಳಿ ಅದರ ನಂತರ ನಾವು ನಿರ್ಧಾರ ತಗೋಬೇಕು. ನಮಗೆ ಆ ತರದ ನಿರ್ಧಾರ ಇವಾಗ ಎಲ್ಲವೂ ಬೇಗದ ಜೀವನ ಅಲ್ಲ, ಹಾಗಾಗಿದೆ. ಸೊ ಪ್ರೇಕ್ಷಕರನ್ನ ಎಜುಕೇಟ್ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಅಂತ ನಾನು ಅನ್ಸುತ್ತೆ. ಪ್ರೇಕ್ಷಕರನ್ನ ನಾವು ಎಜುಕೇಟ್ ಮಾಡ್ತೀವಿ ಎಲ್ಲ ಇದ್ರ ಮೂಲಕ. ಈಗ ಮಕ್ಕಳನ್ನ ಎಜುಕೇಟ್ ಮಾಡ್ಲಿಕ್ಕೆ ಸಾಧ್ಯ ಅದನ್ನೇ ಪ್ರಸ್ತಾಪ ಮಾಡಿದ್ರೆ ಮಕ್ಕಳನ್ನ ಎಜುಕೇಟ್ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಸ್ಕೂಲ್ ಲೆವೆಲ್ ನಾವು ಫಿಲ್ಮ್ ಅಪ್ರಿಸಿಯೇಷನ್ ತಗೊಂಡ್ ಬಂದ್ರೆ, ಮುಂಚೆ ಫಿಲ್ಮ್ ಅಪ್ರಿಸಿಯೇಷನ್ ಕ್ಲಬ್ ಇರ್ತಾ ಇತ್ತು. ನಾನು ಚಿಕ್ಕ ಹುಡುಗಾಗಿದ್ದಾಗ ಆ ತರದ ಒಂದು ಸಂಸ್ಕೃತಿ ತಿರ್ಗಾ ಬಂದ್ರೆ ಖಂಡಿತ ಮಕ್ಕಳ ಹಂತದಿಂದ ಅವರಿಗೆ ಸಿನಿಮಾನ ಎಕ್ಸ್ಪೋಸ್ ಮಾಡ್ಕೊಂಡು ಬಂದು ನಾವು ಸಿನಿಮಾನ ನೋಡುವಂತ ವಿಧಾನ ಹೇಳ್ಕೊಟ್ರೆ ಖಂಡಿತ ಒಳ್ಳೆ ಸಿನಿಮಾಗಳು ಖಂಡಿತ ಉಳಿಗಾಲ ಇರುತ್ತೆ. ಜೊತೆಗೆ ಏನಾಗುತ್ತೆ, ಸಿನಿಮಾ ವ್ಯಾಪಾರಕ್ಕೂ ಇವತ್ತು ನಮಗೆ ಸಿನಿಮಾ ಅಂದ್ರೆ ದೊಡ್ಡ ಕಮರ್ಷಿಯಲ್ ಸಿನಿಮಾಗಳಿಗೆ ಹೇಗ್ ಮಾಡ್ಬೇಕು, ಸಿನಿಮಾ ಏನ್ ಜನಗಳು ತಲುಪುತ್ತೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಜೊತೆಗೆ ಏನ್ ಮಾಡ್ತೀವಿ ನಾವು, ಡಿಮಾಂಡ್ ಸಪ್ಲೈ ಆಗೋಗ್ತದೆ. ಸೊ ಅಲ್ಲಿ ಏನ್ ಡಿಮಾಂಡ್ ಇದೆ ಅಂತ ಹುಡುಕ್ತಿವಿ. ಇಲ್ಲಿ ಈ ಲೈನ್ ಹೇಳಿದ್ರೆ, ಈ ಪಂಚ್ ಲೈನ್ ಹೋದ್ರೆ, ಇಲ್ಲಿ ಕನ್ನಡ ಅಂತ ಹಾಡು ಹಾಕಿದ್ರೆ ಹೊಡೆದ ಸಿನಿಮಾ ಅಂತ ಹಾಕ್ತೀವಿ. ಸೊ ಅದು ಪೂರ್ತಿ ಲೆಕ್ಕಾಚಾರದ ಸಿನಿಮಾ ಆಗೋಗ್ಬಿಡುತ್ತೆ. ಹೊರತು ನೀವು ಯಾವುದೇ ಕಥೆಯನ್ನ ಒಬ್ಬ ಪ್ರೇಕ್ಷಕನಿಗೆ ಒಂದು ಸಂಪೂರ್ಣ ಸಿನಿಮಾ ಅನುಭವವನ್ನು ಕೊಡಬೇಕಾಗೋದಿಲ್ಲ. ಇವೆಲ್ಲವನ್ನೂ ಕಳೆದಿಟ್ಟುಕೊಂಡಷ್ಟೇ ಏನಾದರೂ ಬದಲಾವಣೆ ಸಾಧ್ಯ. ಟ್ರೆಂಡಿಂಗ್ ಸಿನಿಮಾ ಜೇಮ್ಸ್ ಬಾಂಡ್ ಅನ್ನೋದೇ ಟೈಟ್ಲಿಗೆನೆ ಜನ ಟೆಕ್ನಿಕಲಿ ಅಲಿಯನ್ ತೋರಿಸ್ತಾ ಇರೋದು ತುಂಬಾ ಇಂಪಾರ್ಟೆಂಟ್. ಅದೊಂದು ಬ್ರ್ಯಾಂಡ್ ಅದು ಜೇಮ್ಸ್ ಬಾಂಡ್. ಸೊ ಆ ಸಿನಿಮಾ ಜನ ಹೋಗ್ತಾರೆ. ಚೆನ್ನಾಗಿರ್ಲಿ ಚೆನ್ನಾಗಿದ್ದು ಒಂದ್ಸಲಿ ಹೆಂಗಿರುತ್ತೆ, ಈ ಸಲ ಬಾಂಡ್ ಫಿಲ್ಮ್ ಹೆಂಗಿರ್ಬೋದು ಅನ್ನೋ ಉದ್ದೇಶ ಅಷ್ಟೇ, ಬೇರೇನಿಲ್ಲ. ಅದು ತಿಳ್ಕೊಳ್ಳುವಂಥದ್ದು ಏನಾದ್ರು ಇದೆಯಾ? ಇರೋದಿಲ್ಲ. ಜೇಮ್ಸ್ ಬಾಂಡ್ ಅಂದ್ರೆ ಇದೊಂದು ಟ್ರೆಂಡ್, ಅದೊಂದು ಮಜಾ, ಅದಕ್ಕೋಸ್ಕರ ಹೋಗ್ತಾರೆ ಅಷ್ಟೇ. ಜೇಮ್ಸ್ ಬಾಂಡ್ ಅದೊಂದು ವ್ಯಾಪಾರ ಅಂತ ಸರ್ ಹೇಳೋದಿಲ್ಲ, ಬ್ರ್ಯಾಂಡ್ ಅಂತ. ಬ್ರ್ಯಾಂಡ್ ಬಿಲ್ಡ್ ಮಾಡಿದ್ದಾರೆ, ಒಂದು ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಮಾಡ್ತಾರೆ. ಆ ಎಕ್ಸ್ಪೆಕ್ಟೇಷನ್ ಗೆ ಮಾತ್ರ ಡೆಲಿವರಿ ಮಾಡ್ತಾರೆ, ಅದಕ್ಕಿಂತ ಹೆಚ್ಚಿಗೆ ಹೋಗಲ್ಲ, ಕಡಿಮೆನೂ ಮಾಡಲ್ಲ. ಯಾಕಂದ್ರೆ ಪ್ರೇಕ್ಷಕರ ನಿರೀಕ್ಷೆಯನ್ನ ಮುಂಚೆನೆ ಅವ್ರು ನಿರ್ಧಾರ ಮಾಡ್ತಾರೆ. ಜನ ಏನ್ ಎಕ್ಸ್ಪೆಕ್ಟ್ ಮಾಡ್ಬೇಕು ಅಂತ ಅವ್ರು ನಿರ್ಧಾರ ಮಾಡ್ತಾರೆ. ಈಗ ಹಿಂಗಂದ್ರೆ ಕಾರ್ಪೊರೇಟ್ಸ್ ತರ ಈಗ ಏನ್ ಓದಬೇಕು ಅಂತ ಅವ್ರು ನಿರ್ಧಾರ ಮಾಡ್ತಾರೆ. ಯಾಕಂದ್ರೆ ಕೆಲಸಗಳನ್ನ ಅವ್ರು ಸೃಷ್ಟಿ ಮಾಡಿರ್ತಾರೆ, ಆ ಕೆಲಸಕ್ಕೆ ನಿಮಗೆ ಓದೋದಕ್ಕೆ ಹೇಳ್ಕೊಡ್ತಾರೆ. ನೀವು ಅವ್ರು ಹೇಳಿದ್ದನ್ನ ಓದಿ, ಅವ್ರು ಹೇಳಿದ್ದನ್ನ ಕೆಲಸ ಮಾಡಿ, ಅವ್ರು ಹೇಳಿದ್ದನ್ನೇ ಕೊಂಡ್ಕೊಂಡು ಅವ್ರಿಗೋಸ್ಕರ ಬದುಕಿ ಸತ್ತು ಹೋಗ್ತಾರೆ. ಸೊ ಆ ತರದ ಒಂದು ವ್ಯಾಪಾರ, ಆ ತರದ ಫ್ರಾಂಚೈಸಿಗಳ ಒಂದು ವ್ಯಾಪಾರ. ಅದನ್ನ ಬಿಟ್ಟು ಸಿನಿಮಾ ಜನಗಳ ಮಾಧ್ಯಮ, ಒಂದು ಕಲಾ ಮಾಧ್ಯಮ ಅಂತ ನಾವು ಹೋದಾಗ ಇದನ್ನು ಕಂಪೇರ್ ಮಾಡ್ತಾರೆ. ಯಾವುದೇ ಎರಡು ಸಿನಿಮಾಗಳನ್ನ ಕಂಪೇರ್ ಮಾಡ್ಲಿಕ್ಕೆ ಆಗುತ್ತಿಲ್ಲ. ಅಲ್ಲ, ಅವರು ಅದೇ ಟ್ರ್ಯಾಕ್ ಅಲ್ಲೇ, ಅದೇ ಮೇಕಿಂಗ್ ಸ್ಟೈಲ್ ಅಲ್ಲೇ ಅವ್ರು ಸಕ್ಸಸ್ ಆಗ್ತಾರೆ. ಬಟ್ ಇವತ್ತು ನಮ್ಮ ಫಿಲ್ಮ್ ಮೇಕರ್ಸ್ ಆಡಿಯನ್ಸ್ಗೆ ಏನ್ ಬೇಕು, ಅವ್ರ ಬದಲಾದ ಮನಸ್ಥಿತಿಗೆ ಬೇಕಾದ ಕಥೆಯನ್ನು ಕೊಟ್ಟಾಗ್ಲೂ ಅಥವಾ ಸಿನಿಮಾ ಮೇಕ್ ಮಾಡಿದಾಗ್ಲೂ ಕೂಡ ಜನಕ್ಕೆ ರೀಚ್ ಆಗಲ್ವಲ್ಲ, ಯಾಕೆ ಅಂತ. ಅದ್ರಲ್ಲಿ ತುಂಬಾ ಈಗ ಒಂದು ವ್ಯಾಪಾರ, ದೊಡ್ಡ ವ್ಯಾಪಾರ, ಅಲ್ಲಿ ಬಂಡವಾಳ ಇದೆ. ಜೊತೆಗೆ ಅದ್ರ ಹಿಂದೆ ಅದನ್ನ ಕರೆಕ್ಟ್ ಆಗಿ ರಿಸರ್ಚ್ ಮಾಡಿದ್ರೆ ಇಲ್ಲೂ ಸಹ ಅದೇ ವ್ಯಾಪಾರನ ನಾವು ಖಂಡಿತ ಮಾಡ್ಬೋದು. ಅಲ್ಲಿ ಎಲ್ಲೂ ಎಡುತ್ತಾ ಇರ್ತೀವಿ ನಾವು. ಅಂದ್ರೆ ನಿರ್ಧಾರ ಮಾಡೋದು, ಇಲ್ಲಿ ಸಿನಿಮಾ ನಿರ್ಧಾರ ಮಾಡೋದು ಎರಡು ಮೂರು ಮುಖ್ಯವಾಗಿರುವಂತ ಒಂದು ಜಾಗಗಳಷ್ಟೇ. ಒಂದು ನಿರ್ದೇಶಕ, ಒಬ್ಬ ನಿರ್ಮಾಪಕ, ಒಬ್ಬ ಸ್ಟಾರ್ ಸಿನಿಮಾ. ಇವ್ರು ಮೂರು ಜನದಲ್ಲಿ ಯಾರೋ ಒಬ್ಬರು ಸೆನ್ಸಿಬಲ್ ಆಗಿದ್ರು ಅದನ್ನ ನಡ್ಸ್ಕೊಂಡು ಹೋಗ್ಬಿಡ್ತಾರೆ ಮುಂದಕ್ಕೆ. ಸೊ ಅಲ್ಲೆಲ್ಲೋ ಒಂದು ಕಡೆ ತಿಳುವಳಿಕೆಯ ಅವರ ಆಡಿಯನ್ಸ್ ತಿಳುವಳಿಕೆ ಆ ಥರದ್ದು ಏನಾದ್ರು ಆಗಿದ್ರೆ ಆಗುತ್ತೆ. ತುಂಬಾ ಸಿನಿಮಾ ಆಡಿಯನ್ಸ್ ಬಂದು ನೋಡ್ತಾ ಇರ್ತಾರೆ. ನಮಗೆ ಈ ಸ್ಕ್ರೀನ್ ಬೇಕೆ ಅನ್ನೋದಕ್ಕೆ ನಿಮ್ಮಲ್ಲೂ ಸಹ ಶಾರ್ಟ್ಸ್ಗೂ ಕಾಂಟ್ಯಾಕ್ಟ್ ಮಾಡಬಹುದು. ಐ ಥಿಂಕ್ ಬಹುಶಃ ನೀವು ಈ ವರ್ಷದ ನಮ್ಮ ಕಾರ್ಯಕ್ರಮ ನೋಡಿದ್ರೆ ಗೊತ್ತಾಗುತ್ತೆ. ನಾವು ಶಾರ್ಟ್ ಫಿಲ್ಮ್ ನ ಇಂಟ್ರೊಡ್ಯೂಸ್ ಮಾಡಿದ್ವಿ ಈ ವರ್ಷ ಆಸ್ ಎ ಬಿಗಿನಿಂಗ್. ಯಾಕಂದ್ರೆ ನಮಗೆ ಸಮಯದ ಅಭಾವದಿಂದ ನಾವು ಆಕ್ಚುಲ್ ಆಗಿ ನಾನು ಅಧ್ಯಕ್ಷರು ಮತ್ತೆ ಕಮಿಷನರ್ ಅವರು ನಾವು ಮಾತಾಡಿದಾಗ ಒಂದು ಸ್ಪರ್ಧಾತ್ಮಕ ವಿಭಾಗನೇ ಪ್ರಾರಂಭ ಮಾಡಬೇಕು ಅಂತ ಒಂದು ಮಾತುಕತೆ ಆಯಿತು ಕಿರುಚಿತ್ರಗಳಿಗೆ.
ಆದ್ರೆ ಸಮಯದ ಅಭಾವದಿಂದ ಮಾಡಲಿಲ್ಲ. ಆದ್ರೆ ಕೆಲವು ಕಿರುಚಿತ್ರಗಳನ್ನ ಈ ಚಿತ್ರೋತ್ಸವದಲ್ಲಿ ಹಾಕ್ತಾ ಇದೀವಿ. ಅದು ಸರ್ವಜನಾಂಗದ ಶಾಂತಿಯ ತೋಟ ಆ ಥೀಮ್ ಅನ್ನು ಇಟ್ಕೊಂಡು, ಆ ವಸ್ತುವನ್ನು ಇಟ್ಕೊಂಡು ಮಾಡಿರೋ ಕೆಲವು ಶಾರ್ಟ್ ಫಿಲ್ಮ್ಸ್ ಗಳನ್ನ ತೋರಿಸ್ತಾ ಇದೀವಿ. ಇದು ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಆಗುತ್ತೆ ಅಂತ ನನ್ನ ಈಗ 6 ಭಾಷೆ 7 ಭಾಷೆ 10 ಅದೇ ಭಾಷೆ ಎಲ್ಲಾ ಕಡೆನೂ ಓಡಿದ ಸಿನಿಮಾ ಪ್ಯಾನ್ ಇಂಡಿಯನ್ ಸಿನಿಮಾ ಅಂತ ಆಯ್ತು. ಅದು ಆಕಸ್ಮಿಕವಾಗಿ ಒಂದೆರಡು ಸಿನಿಮಾ ಓಡ್ತು. ಅದಾದ್ಮೇಲೆ ಎಲ್ಲ ಸಿನಿಮಾನು ಹಿಂಗೆ ಓಡುತ್ತೆ ಅಂತ ಅನ್ಕೊಂಡು ನಾವು ಮಾಡಿದ್ವಿ. ಅಲ್ಲೆಲ್ಲೋ ಎಡವಟ್ಟು ಆಯ್ತು ಅಂತ ಅನ್ಸುತ್ತೆ. ಯಾಕಂದ್ರೆ ಎಲ್ಲಾ ಸಿನಿಮಾನು ಎಲ್ಲ ಸಮಯದಲ್ಲೂ ಎಲ್ಲ ಕಡೆನೂ ಓಡ್ಲಿಕ್ಕೆ ಸಾಧ್ಯ ಇಲ್ಲ. ಪ್ಯಾನ್ ಆಗ್ತಾ ಇದೆ ಅಷ್ಟೇ. ಇವಾಗ ಹಿಂದೆ ರಾಜ್ಕುಮಾರ್ ಸಿನಿಮಾಗಳು ಎಷ್ಟೋ ಫಿಲ್ಮ್ ಡಬ್ ಆಗೈತೆ. ಅವಾಗ ಕಾನ್ಸೆಪ್ಟ್ ಇರಲಿಲ್ಲ. ಅದೇ ಇನ್ನೊಂದು ಕಡೆ ಹೋಗಿ ಮಾಡುವಂತದ್ದು ಇರ್ಲಿಲ್ಲ. ಡಬ್ ಆಗ್ತಾ ಅಲ್ಲ, ಹಾಗೆ ರವಿಚಂದ್ರ ಸರ್ದು ಶಾಂತಿ ಕ್ರಾಂತಿ, ರವಿಚಂದ್ರ ಸರ್ದು ಶಾಂತಿ ಕ್ರಾಂತಿ ಹಲವಾರು ಭಾಷೆಗಳಲ್ಲಿ ಮೇಕಿಂಗ್ ಮಾಡಿದ್ರು. ಅದು ಕೂಡ ಪ್ಯಾನ್ ಇಂಡಿಯಾ ಸಿನಿಮಾ. ಅದೇ ಆ ಕಾಲಕ್ಕೆ ಅದಿತ್ತು. ಇವಾಗ ಎಲ್ಲ ಕಡೆ ರಿಲೀಸ್ ಮಾಡುವಂತ ಎಬಿಲಿಟಿ ಇಲ್ಲಿನ ನಿರ್ಮಾಪಕರಿಗೆ ಆ ತರದ ಒಂದು ವ್ಯವಸ್ಥೆ ಎಲ್ಲ ಡಿಜಿಟಲ್ ಆಗೋಗಿದೆ. ಎಲ್ಲ ಕಡೆ ಬಾಕ್ಸ್ ಎತ್ಕೊಂಡು ನೋಡ್ಬೇಕಾಗಿಲ್ಲ. ಹೌದು, ಬಂಡವಾಳ ಮತ್ತು ಪಬ್ಲಿಸಿಟಿ ಮಾಡೋದಕ್ಕೆ ಬಂಡವಾಳ ಇದೆ ಇವಾಗ ಎಲ್ಲ ಕಡೆ. ಒಂದೇ ತರ ಸಿನಿಮಾ ಮಾಡ್ತಾ ಇದ್ರ ಅದರಿಂದ ತೊಂದರೆನೂ ಆಗ್ತಾ ಇದೆ. ಏನಂದ್ರೆ ತುಂಬಾ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ನೋಡಿದ ಮೇಲೆ ನಾವೆಲ್ಲರೂ ಅದೇ ಎಲ್ಲರ ಮೇಲೂ ನಿರೀಕ್ಷೆ ಶುರು ಆಗ್ಬಿಡುತ್ತಲ್ಲ. ಎಲ್ಲ ಈಗ ಒಂದಿಬ್ರು ಹೀರೋಗಳು ಆ ಲೆವೆಲ್ಗೆ ಸ್ಟಾರ್ ಆಗೋದ್ರು, ಮತ್ತೆ ಮಿಕ್ಕಿದವರೆಲ್ಲರಿಗೂ ಒತ್ತಡ ಇದೆಯಲ್ಲ. ಈಗ ಅದೇ ತರದ್ ಮಾಡ್ಬೇಕು ಅಂತ ಹೋಗಿ ಪಾಪ ಇವ್ ದುಡ್ಡು ಕಳ್ಕೊಂತಾರೆ. ಯಾವ್ದು ಹಿಟ್ ಆಗುತ್ತೆ ಅಂತ ಆ 2 ಸಿನಿಮಾಗಳಿಗೂ ಗೊತ್ತಿರಲಿಲ್ಲ ಅವರು ಅಷ್ಟು ಮಟ್ಟಕ್ಕೆ ಹೋಗುತ್ತೆ. ಸೊ ಪ್ಯಾನ್ ಇಂಡಿಯಾ ಅನ್ನೋದು ಒಂದು ತರದ ಇದರಲ್ಲಿ 2 ಮುಖ್ಯವಾದ ವಿಷಯ. ಇವ್ರು ಕೇಳಿದ ಪ್ರಶ್ನೆ ಹೋಗುತ್ತೆ ಬಹಳ ಸಿನಿಮಾ ಸಂಬಂಧಪಟ್ಟ ನೋಡಿ. 1990 ನಂತರದ ಟೆಕ್ನಾಲಜಿ ಚೇಂಜ್ ಆದ್ಮೇಲೆ ಅಮೆರಿಕ ಹಾಲಿವುಡ್ ಇಂದ ಯಾವ ರೀತಿ ಹೊಸ ಚಿತ್ರಗಳು ಬಂದಿದೆ ಅಂತ ನೀವೇ ಯೋಚನೆ ಮಾಡಿ. ಒಂದು ಸಿನಿಮಾ ಬರುತ್ತೆ, ಸ್ಟಾರ್ ವಾರ್ಸ್ ಬರುತ್ತೆ, ಅದರಲ್ಲಿ ಒಂದು 10 ಬರುತ್ತೆ, ಜೇಮ್ಸ್ ಬಾಂಡ್ ಬರುತ್ತೆ, 50 ವರ್ಷ ಬರುತ್ತೆ. ಅಂದ್ರೆ ಏನು ಇದು? ಅಂದ್ರೆ ಇಟ್ ಇಸ್ ಸಮಥಿಂಗ್ ಲೈಕ್ ಒರಿಜಿನಲ್ ಐಡಿಯಾಗಳು ಇಲ್ಲ ಅಂತ ಆಯ್ತು. ಬಟ್ ನಮ್ಮ ಸಿನಿಮಾಗಳು ಯಾವುದುವೆ ಆ ತರದಲ್ಲ. ನಿನ್ನೆ ಈ ಪ್ರಶ್ನೆನ ಐ ಥಿಂಕ್ ಮುಖ್ಯಮಂತ್ರಿ ಹೇಳಿದ್ರು ಅಂತ ನನ್ನ ನೆನಪು. ಸಂಸ್ಕೃತಿ ಅನ್ನೋ ಒಂದು ಪದವನ್ನು ಅವರು ಉಪಯೋಗಿಸಿದ್ರು. ಚಲನಚಿತ್ರ ಭಾರತದ ಹಿನ್ನೆಲೆಯಲ್ಲಿ ಒಂದು ಸಾಂಸ್ಕೃತಿಕವಾದ ಒಂದು ಚಟುವಟಿಕೆ. ಅದು ಇಟ್ ಇಸ್ ನಾಟ್ ಅದನ್ನ ಇವರು ಕಿಶೋರ್ ಅವರು ಚೆನ್ನಾಗಿ ಒಂದು ರೀತಿಯಲ್ಲಿ ಬಂಡವಾಳ ಒಂದು ಕಡೆ ಆದ್ರೆ, ಇನ್ನೊಂದು ಕಡೆಯಲ್ಲಿ ತೀರಾ ಬೌದ್ಧಿಕವಾದ ನೆಲೆಯಲ್ಲಿ ನಾವು ಸಿನಿಮಾಗಳನ್ನು ನೋಡ್ತಾ ಇದ್ರೆ, ಎರಡರ ಮಧ್ಯೆ ನಮ್ಮ ಎಲ್ಲ ಪ್ರಾದೇಶಿಕ ಚಿತ್ರಗಳು ಸಾಂಸ್ಕೃತಿಕವಾಗಿ ಒಂದು ಕೆಲಸವನ್ನ ಮಾಡ್ಕೊಂಡ್ ಬಂದಾಗ ನಾವು ಯಾತಕ್ಕೆ ನೀವು ಎಲ್ಲರೂ ಇವತ್ತು ಕೂಡ ಸಿದ್ಧಲಿಂಗಯ್ಯನವರು, ಪುಟ್ಟಣ್ಣ ಕಣಗಾಲ್, ರಾಜ್ಕುಮಾರ್ ಅಂತ ಮಾತಾಡ್ತಾರೆ ಅಂತಂದ್ರೆ ಅವರೊಂದು ಸಾಂಸ್ಕೃತಿಕವಾದ ಒಂದು ಚೌಕಟ್ಟಿನಲ್ಲಿ ಸಿನಿಮಾಗಳನ್ನ ಮಾಡ್ತಾ ಇದ್ರು. ಇದು ನಮ್ಮ ಭಾಷೆಯ ಅಸ್ಮಿತೆಗೆ ಸಂಬಂಧಪಟ್ಟಿದ್ದು. ನಾವಿಲ್ಲಿ ತೋರಿಸೋ ಎಲ್ಲ ಚಿತ್ರಗಳು ಕೂಡ ಆ ಭಾಷೆಯ ಅಸ್ಮಿತೆಗೆ ಸಂಬಂಧಪಟ್ಟಿದ್ದು. ಜಾಗತಿಕವಾಗಿ ಇವತ್ತು ಒಂದು ಕನ್ನಡ ಸಿನಿಮಾ ಹುಟ್ಟಿದ ತಕ್ಷಣ ಅದು ಜಾಗತಿಕವಾದ ಸಿನಿಮಾ, ಅದು ಬರೀ ಕನ್ನಡ ಸಿನಿಮಾ ಅಲ್ಲ ಅದು. ಆದ್ರೆ ಕನ್ನಡದ ಅಸ್ಮಿತೆಯನ್ನ ಜಾಗತಿಕವಾಗಿ ಹೇಳ್ತಾ ಇರ್ತೀವಿ. ನಾವಿಲ್ಲಿ ತೋರಿಸೋ ಎಲ್ಲ ಸಿನಿಮಾಗಳು ದಕ್ಷಿಣ ಅಮೆರಿಕದ ಸಿನಿಮಾ ಆಗ್ಬೋದು, ಯುರೋಪಿನ ಸಿನಿಮಾ ಆಗ್ಬೋದು, ಜಪಾನಿನ ಸಿನಿಮಾ ಆಗ್ಬೋದು, ಅವೆಲ್ಲ ಆಯಾ ದೇಶದ ಆಯಾ ಭಾಷೆಯ ಅಸ್ಮಿತೆಯ ಕಾರಣಕ್ಕಾಗಿ ನಾವು ತೋರಿಸ್ತಾ ಇದ್ದೀವಿ ಹೊರತು ಬೇರೆ ಯಾವುದು ಕಾರಣಕ್ಕಾಗಲ್ಲ. ನಾವು ಕನ್ನಡದ ಸಿನಿಮಾಗಳನ್ನ ಇಲ್ಲಿ ತೋರಿಸೋದು ಕೂಡ ಕನ್ನಡದ ಅಸ್ಮಿತೆಯನ್ನ ಜಗತ್ತಿಗೆ ಸಾರುವಂತದ್ದು. ಇಲ್ಲಿ ಸಮಸ್ಯೆ ಬರ್ತಾ ಇದೆ ನಮ್ಮಲ್ಲಿ. ನೀವು 300-400 ಯಾಕೆ ಆಗ್ತಾ ಇದೆ? ನಾವು ಕನ್ನಡದ ಅಸ್ಮಿತೆ ಅದರೊಳಗೆ ಎಷ್ಟಿದೆ ಅನ್ನೋದನ್ನ ನಾವು ಯೋಚನೆ ಮಾಡಿದಾಗ, ನಾನು ಕನ್ನಡದ್ದೇ ಸಿನಿಮಾ ಮಾಡಕ್ ಹೊರಟಾಗ ಖಂಡಿತವಾಗ್ಲೂ ಸಕ್ಸಸ್ ಆಗುತ್ತೆ ಅಂತ ನನ್ನ ಬಲವಾದ ನಂಬಿಕೆ. ನೀವು ಮಾತಾಡ್ಬಿಡಿ. ಅದಾಗಿದೆ. ಅದಕ್ಕೆ ನಾನು ಜೀವನ ಅನುಭವದ ಕೊರತೆ ಇದೆ. ತಂತ್ರಜ್ಞಾನ ತುಂಬಾ ಸುಲಭವಾಗಿ ಸಿಗ್ತಾ ಇದೆ, ಹಾಗಾಗಿ ನಾವು ಮಾಡ್ಬಿಡ್ಬೋದು ಅಂತ ಕೊಡ್ಕೊಂಡು. ಜೊತೆಗೆ ಇಲ್ಲಿ ಇದನ್ನ ನಾವು ತಡೆಯೋದಕ್ಕೂ ಆಗಲ್ಲ. ಯಾಕಂದ್ರೆ ಎಲ್ರಿಗೂ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇರಬೇಕು. ಯಾಕಂದ್ರೆ ಅದರಲ್ಲೇ ಯಾರೊಬ್ಬ ತುಂಬಾ ಅದ್ಭುತವಾದ ಸಿನಿಮಾ ಬೇಕಾದ್ರೂ ಕೂಡ ಬರ್ಬೋದಲ್ಲ. ಎಲ್ಲರೂ ಒಂದೇ ಕಡೆಗೆ ಹಾಕಿ ನಾವು ತೂಗಕ್ಕಾಗಲ್ಲ. ಸೊ ಅದು ಕೈತ ಅದರಲ್ಲಿ ಯಾರಿಗೆ ನಿಜವಾಗ್ಲೂ ಕೆಲಸ ಗೊತ್ತಿರೋ ಅವ್ರ ನಿಧಾನಕ್ಕೆ ಬಿಟ್ಬಿಡ್ತಾರೆ. ಅಲ್ಲಿ ಪ್ರೇಕ್ಷಕರನ್ನ ನಾವು ಜಾಗೃತ ಭಾವಿಸಿದ್ರೆ, ನಮ್ಮ ಗ್ರಾಹಕ ಅಂತ ಇಟ್ಕೊಂಡು ಒಂದು ಕಸ್ಟಮರ್ ಇಟ್ಕೊಂಡು, ಒಬ್ಬ ಕಸ್ಟಮರ್ ಅವೇರ್ ಕಸ್ಟಮರ್ ಇದ್ದಂಗೆ ಅವ್ರಿಗಿದ್ರೆ ಅವನ ಒಳ್ಳೆ ಸಿನಿಮಾಗಳಷ್ಟೇ ನೋಡ್ತಾನೆ, ಆಯ್ಕೆ ಮಾಡ್ಕೊಂಡು ನೋಡ್ತಾನೆ. ಒಂದಷ್ಟು ದಿನ ಆದ್ಮೇಲೆ ಯಾರಿಗೆ ನಿಜವಾಗ್ಲೂ ಯೋಗ್ಯತೆ ಅಂತ ಅವ್ರು ಸಿನಿಮಾ ಮಾಡ್ತಾ ಇರ್ತಾರೆ. ನ್ಯಾಚುರಲ್ ಸೆಲೆಕ್ಷನ್. ಥ್ಯಾಂಕ್ ಯು ವೆರಿ ಮಚ್. ಆಲ್ ದ ಬೆಸ್ಟ್ ಸರ್. ಗುಡ್ ಸ್ಟಾರ್ಟ್. ಥ್ಯಾಂಕ್ ಯು.